ಮಾಲೂರು ತಾಲೂಕಿನಲ್ಲಿ ತೊರ್ಲಕ್ಕಿ ಗ್ರಾಮದಲ್ಲಿರುವ ಎಚ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಮಾಸ್ತಿ ಗ್ರಾಮದ ಎಂಎಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಪುಡಿ ರೌಡಿಗಳು ದಾಂಧಲೆ ನಡೆಸಿ ಲಕ್ಷಾಂತರ ರು ಮೌಲ್ಯದ ಮದ್ಯವನ್ನ ನಾಶಪಡಿಸಿ ತಲೆಮರೆಸಿಕೊಂಡಿದ್ದ ಪುಡಿ ರೌಡಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಕುರಿತು ಎಸ್ಪಿ ಕನ್ನಿಕಾ ಸುಕ್ರಿವಾಲ್ ರವರು ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ತಾಲೂಕಿನಲ್ಲಿ 3 ಬಾರ್ಗಳ ಮೇಲೆ ದಾಂಧಲೆ ನಡೆದಿದೆ. ಜನರನ್ನ ಎದುರಿಸುವುದು ಭಯದ ವಾತಾವರಣ ಸೃಷ್ಟಿಸುವ ಘಟನೆಗಳು ನಡೆದಿವೆ. ಪೊಲೀಸರು 9 ಆರೋಪಿಗಳನ್ನ ಬಂಧಿಸಿದ್ದಾರೆ. ರೌಡಿ ಶೀಟರ್ ಪಟ್ಟಿಯಲ್ಲೂ ಸಹ ಕೆಲವರ ಹೆಸರುಗಳು ಕೇಳಿ ಬಂದಿವೆ. ಅದರಲ್ಲೂ ಒಬ್ಬ ಆರೋಪಿ ಗಡೀಪಾರು ಆಗಿ ಶಿಕ್ಷೆಗೆ ಗುರಿಯಾಗಿ 1 ವರ್ಷ ಜೈಲಿನಲ್ಲಿದ್ದು ಬಂದ ಬಳಿಕ ಮಾಸ್ತಿ ಭಾಗದಲ್ಲಿ ಗುಂಪು ಕಟ್ಟಿಕೊಂಡು ಈ ಕೃತ್ಯ ಎಸಗಿದ್ದಾರೆ. ಕೆಲ ತಿಂಗಳ ಹಿಂದೆ ಕೆಲ ಬಾರ್ ಮಾಲೀಕರಿಗೆ ಫೋನ್ ಮೂಲಕ ನಮಗೆ ಬಿಯರ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಡಿಮ್ಯಾಂಡ್ಗೆ ಒಪ್ಪದೇ ಇದ್ದಾಗ ಸೇಡು ತೀರಿಸಿಕೊಳ್ಳಲು ಈ ಕೃತ್ಯ ಎಸಗಿದ್ದಾರೆ. ಇನ್ನು ಯಾವುದೇ ಬಾರ್ ಮಾಲೀಕರಿಗೆ ಇಂತಹ ಪುಡಿ ರೌಡಿಗಳಿಂದ ನಿಮಗೆ ಫೋನ್ ಕರೆಗಳು ಬಂದು ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ಎದುರಿಸಿದ್ರೆ ಪೊಲೀಸರಿಗೆ ಮಾಹಿತಿ ನೀಡಿ, ನಾವು ತಕ್ಷಣ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ಬಿಯರ್ ಬಾಟಲ್ಸ್ ಕೊಡ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ನಮಗೆ ನಾವು FIR ಮಾಡಿಕೊಂಡು 4 ಟೀಮ್ಸ್ ರೆಡಿ ಮಾಡಿದ್ದೀವಿ. 1 ಟೀಮ್ ಮಾಸ್ತಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕೆಲಸ ಮಾಡಿದ್ದಾರೆ, ಇನ್ನೊಂದು ಟೀಮ್ ಮಾಲೂರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ, ಇನ್ನೊಂದು PSI ಗಲ್ಪೇಟೆ ಮತ್ತು ಇನ್ನೊಂದು ನಮ್ಮ PI DSP ಅನಯ್ಯ. ಈ 4 ಟೀಮ್ಸ್ದು ಕೋಆರ್ಡಿನೇಷನ್ ಆಗಲಿ, ಅವರಿಗೆ ಡೈರೆಕ್ಷನ್ ಸಲಹೆ ಸೂಚನೆ ಕೊಡೋದು ಎಲ್ಲ ಜವಾಬ್ದಾರಿ ನಮ್ಮ DYSP ಕೋಲಾರ್ ತಗೊಂಡಿದ್ರು. ನಮ್ಮ ಟೀಮ್ ಟೋಟಲ್ ಈ ಕೇಸಲ್ಲಿ 9 ಜನಗೆ ಹಿಡಿದಿದ್ದಾರೆ. ಎಸ್ಐ ಬಾಬು, ಠಾಣಾ ಲೇಖಕರು ಕೃಷ್ಣಮೂರ್ತಿ, ರಾಜೇಶ್, ನಿಖಿಲ್ ರವರು ಉತ್ತಮ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ DYSP ವಿ ಕೃಷ್ಣಪ್ಪ, ಮಾಸ್ತಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ, ಮಾಲೂರು ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇರ್, ಗಲ್ಪೇಟೆ ಸಬ್ ಇನ್ಸ್ಪೆಕ್ಟರ್ ವಿಠಲ್, ಮಾಸ್ತಿ ಠಾಣೆಯ ಕೃಷ್ಣಮೂರ್ತಿ, ಸಿಬ್ಬಂದಿ ಸುಧಾಕರ್, ರಾಜೇಶ್, ನಿಖಿಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೆ. ಶಾವ್, ಈ ನ್ಯೂಸ್ ಟಿವಿ, ಮಾಲೂರು.